ನಿಮ್ಮ ಮನೆ ಮನೆ ಬಾಗಿಲಿಗೂ ನ್ಯೂಸ್ 18 ಬಂದಿದೆ. ನಿಮ್ಮ ಸಮಸ್ಯೆಗಳನ್ನು ಕೇಳೋದಕ್ಕೆ, ನಿಮ್ಮ ಸಮಸ್ಯೆಗಳಿಗೆ ಧ್ವನಿಯಾಗೋದಕ್ಕೆ, ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ನಿಮ್ಮ ಸಮಸ್ಯೆ ಏನು ಅನ್ನುವಂಥದ್ದನ್ನು ತಿಳಿಸೋದಕ್ಕೆ, ಈ ಮೂಲಕವಾಗಿ ನಿಮ್ಮ ಊರಿನಲ್ಲಿ ಆಗಬೇಕಾದಂತಹ ಬೆಳವಣಿಗೆ ಹಾಗೂ ಅಭಿವೃದ್ಧಿಯನ್ನು ಕಾಣುವಂಥ ನಿಟ್ಟಿನಲ್ಲಿ ನಾವು ಬಂದಿದ್ದೀವಿ. ಇದುವೇ ಇವತ್ತಿನ ವಿಶೇಷ ನಮ್ಮೂರಲ್ಲಿ ನ್ಯೂಸ್ 18. ಇವತ್ತು ನಾನು ಹಾಸನ ಜಿಲ್ಲೆಗೆ ಬಂದಿದ್ದೀನಿ. ಸುಮಾರು 5 ವರ್ಷಗಳ ಹಿಂದೆ 100 ಕೋಟಿ ಖರ್ಚು ಮಾಡಿಕೊಂಡು ಹೈಟೆಕ್ ಆಸ್ಪತ್ರೆಯನ್ನೇನೋ ನಿರ್ಮಾಣ ಮಾಡಿದ್ದಾರೆ. ಆದರೆ 5 ವರ್ಷದಿಂದಲೂ ಕೂಡ ಅಷ್ಟೇ ಈ ಒಂದು ಆಸ್ಪತ್ರೆಯನ್ನು ಉದ್ಘಾಟನೆ ಮಾಡುವಂಥ ಒಂದು ಕೆಲಸಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಹೋಗಿಲ್ಲ. ಸಾಕಷ್ಟು ಬಾರಿ ಮನವಿಯನ್ನು ಮಾಡಿಕೊಂಡಿದ್ದಾರೆ, ಪತ್ರಗಳನ್ನು ಬರೆದಿದ್ದಾರೆ. ಆದರೂ ಕೂಡ ಯಾವುದೇ ರೀತಿಯಂಥ ರೆಸ್ಪಾನ್ಸ್ ಇಲ್ಲ ಅನ್ನುವಂಥದ್ದನ್ನು ಹಾಸನದ ಜನ ಹೇಳ್ತಾ ಇರುವಂಥದ್ದು. ಹಾಗಾದರೆ ಏನು ಸಮಸ್ಯೆ ಆಗಿದೆ? 100 ಕೋಟಿ ಖರ್ಚು ಮಾಡಿ ಬಿಲ್ಡಿಂಗ್ ಕಟ್ಟಿರುವಂಥವ್ರು ಉದ್ಘಾಟನೆ ಯಾಕೆ ಮಾಡಿಲ್ಲ ಅನ್ನುವಂಥದ್ದನ್ನು ಮಾತನಾಡಲು ಖುದ್ದು ಹಾಸನದ ಜನತೆ ಕೂಡ ಈಗ ನಮ್ಮ ಜೊತೆ ಇದ್ದಾರೆ. ಅವ್ರನ್ನೂ ಕೂಡ ನಾನು ಮಾತನಾಡಿಸ್ತೀನಿ. ಸರ್, ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ಹಾಸ್ಪಿಟ್ಲ್. ಆ್ಯಕ್ಚುಲಿ 100 ಕೋಟಿ ಖರ್ಚು ಮಾಡಿದ್ದಾರೆ, ಉದ್ಘಾಟನೆ ಯಾಕೆ ಮಾಡಿಲ್ಲ ಅಂತ. ಉದ್ಘಾಟನೆ ಮಾಡಲಿಲ್ಲ ಅಂದರೆ ಮೊದಲನೇದಾಗಿ ರಾಜಕೀಯ ದೊಂಬರಾಟ ಇಲ್ಲಿ ನಡೀತಾ ಇದೆ. ಯಾಕೆ ಅಂತಂದರೆ ಇಲ್ಲಿ ದೇವೇಗೌಡರು ತವರೂರು ಅಂತ ಹೇಳ್ಬಿಟ್ಟು ಅವರು ಮೋಸ್ಟ್ಲಿ ಈಗಿನ ಸರ್ಕಾರಗಳಿರ್ಬೋದು, ಹಿಂದಿನ ಸರ್ಕಾರಗಳು ಇದನ್ನು ವಿಳಂಬ ಮಾಡ್ಕೊಂಡ್ಬಂದಿದೆ. ಜೊತೆಗೆ ಇಲ್ಲಿ ಇರುವಂತಹ MLA ಆಗಲಿ MP ಆಗಲಿ ಇವ್ರಿಗೆ ಬೇಕು. ಯಾಕೆಂದರೆ ನಾನು ಇಲ್ಲಿ ನನ್ನನಿಗೆ ಆಯ್ಕೆ ಮಾಡಿ ನಾನು ಕಳಿಸಿದರೆ ನಾನು ಮಾಡಬೇಕು ಅನ್ನೋದು ಇವರಲ್ಲಿಲ್ಲ ಅಂತ ಅಂದರೆ ಜನಗಳು ಬಾಯಿ ಬಡ್ಕೊಂಡು ಏನು ಪ್ರಯೋಜನ ಆಗಲ್ಲ ಅಲ್ವಾ. ಇವತ್ತು ಇವ್ರುಗಳು ಬಳೆ ತುಳ್ಕೊಂಡು ಎಲ್ಲರೂ ಹೋಗಬೇಕು ಹೊರತು ಈ ಕ್ಷೇತ್ರದಲ್ಲಿ MP ಆಗಲಿ MLA ಆಗಲಿ ದಯವಿಟ್ಟು ನಿಮಗೆ ಮಾಡಿಸೋ ತಾಕತ್ತಿಲ್ಲ ಅಂತ ಅಂದರೆ ನೀವು ಹೋಗಿ ತಲೆಗೆ ಏನಾದ್ರು ಪೆಟ್ಟು ಬಿದ್ದರೆ ನಿಮ್ಮಾನ್ಸ್ಗೆ ಹೋಗಿ ಅಂತ ಬೆಂಗಳೂರಿಗೆ ಕಳಿಸ್ತಾರೆ. ಹೃದಯಕ್ಕೆ ಏನಾರು ಆಯಿತು ಅಂತಂದರೆ ಇಲ್ಲಿ ಯಾರೂ ಇಲ್ಲ, ಪ್ರೈವೇಟ್ಗೆ ಹೋಗಿ ಅಂತ ಹೇಳ್ತಾರೆ. ಪ್ರೈವೇಟ್ನವರು ಇಟ್ಕೊಂಡು ಅವರು ಲಕ್ಷಗಟ್ಟಲೆ ಬಿಲ್ ಮಾಡಿಬಿಟ್ಟು ಕೊನೆ ಹಂತಕ್ಕೆ ಇಲ್ಲಿ ನಮ್ಮಲ್ಲಿ ಆ ಸಲಕರಣೆಗೆಲ್ಲ ಇಲ್ಲ, ಈ ಸಲಕರಣೆಗಳಿಲ್ಲ, ನೀವು ಬೆಂಗಳೂರಿಗೆ ಹೋಗಿ ಮಂಗಳೂರು ಹೋಗಿ ಅಂತ ಹೇಳ್ತಾರೆ. ಈಗ 2 ತಿಂಗಳಿಂದ ನನ್ನ ಮನೆ ಒಂದು ಹೆಣ್ಮಗುಗೆ ಜಯದೇವದಲ್ಲಿ ನಾನು ನನ್ನ ತಂಗಿ ಮಗಳೇ ಸ್ವಂತ ಜಯದೇವದಲ್ಲಿ ಅಡ್ಮಿಟ್ ಮಾಡಿದ್ವು. ಆಪರೇಷನ್ ಆಗಿ ಬಂದಮೇಲೆ ನಾನು ಇಲ್ಲಿಂದ ಭಾನುವಾರ ಇಲ್ಲಿ ಒಂದು ಪ್ರೈವೇಟ್ ಆಸ್ಪತ್ರೆ ಇದೆ, ಅವನಿಗೆ ಹೋಗಿ ಕೇಳಿದ್ರೆ ನಾವೇನು ಮಾಡಿದ್ರೆ ನನ್ನ ತಂಗಿ ಗಂಡನಿಗೆ ಹೇಳಿದ್ದೇನೆ, ನೀವು ಮಂಗಳೂರಿಗೆ ಹೋಗಿ ಬೆಂಗಳೂರಲ್ಲಿ ಡಾಕ್ಟರ್ ಸಿಗಲ್ಲ ಅಂತ ಹೇಳ್ಬಿಟ್ಟು ಅವನ್ನ ಪರಿಚಯದ ಆಸ್ಪತ್ರೆ ಬರ್ಕೊಡ್ತಾರೆ. ಇಲ್ಲಿ ಎಷ್ಟು ಜೀವಗಳು ಹೋಗ್ತದೆ. ಇವತ್ತು ನನ್ನ ಮನೇಲಿ ಆಗಿದೆ, ಆ ನೋವು ನನಗೆ ಗೊತ್ತು. ಈ ಥರ ನಾವು ಬೇರೆಯವ್ರಿಗೆ ಆಗಬಾರ್ದು ಅನ್ನೋದು ನಮ್ಮಲ್ಲ ಆಸೆ. ಇಲ್ಲಿರುವಂಥ ಜನಪ್ರತಿನಿಧಿಗಳಿರ್ಬೋದು, ಇಲ್ಲಿ ಹಿಂಸೆ ಅಂತ ಇದೆ, ಈ ನಾಲಾಯಕ ಹಿಂಸು, ಈ ಹಿಂಸೆ ಇರ್ಬೋದು, ಇಲ್ಲಿರುವ DHಗಳಿರ್ಬೋದು, ಇವ್ರುಗಳು ಸಂಬಂಧಪಟ್ಟಂಥ ಅಧಿಕಾರಿಗಳು ಇವ್ರು ಮಾಡಬೇಕಾದ ಕೆಲಸನ ಅದು ಮಾಡ್ತಾ ಇಲ್ಲ. ಈ ಏನು ಇಲ್ಲಿ MLA MP ಇರ್ಬೋದು, ಇಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳಿದ್ರೆ ನಿಮ್ಮ ಮೇಲೆ ಬೀಳುವ ಸಮಯ ದೂರ ಇಲ್ಲ, ನಿಮ್ಮ ಮೇಲೆ ಬೀಳ್ತಾರೆ. ಆ ಬೀಳೋಂಥ ಅವಕಾಶನ ನಿಮ್ಮ ಮಾಡ್ಕೊಬೇಡಿ ಅಂತ ಹೇಳ್ತೀವಿ. ಮೇಡಮ್, ಇವರು ಹೇಳ್ತಿದ್ದಾಗ ಒಂದು ಮಾತಂದರು, ಏನಾದರೂ ತಲೆಗೆ ಪೆಟ್ಟು ಬಿದ್ದರೆ ನಿಮಾನ್ಸ್ಗೆ ಹೋಗಬೇಕು, ಇಲ್ಲಿಂದ 100-120 ಕಿಲೋಮೀಟ್ರ್ ಹೋಗ್ಬೇಕು ನಾವು, ಇಲ್ಲ ಮಂಗಳೂರು ಕಡೆ ಹೋಗಬೇಕು ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿ ಹೈಟೆಕ್ಕಾಗಿ ಕಟ್ಟಿದ್ದಾರೆ. ನಿಮಾನ್ಸು ಜಯದೇವ ಮಾದರಿಯಲ್ಲಿ ತುಂಬ ಅದ್ಭುತವಾಗಿ ಕಟ್ಟಿದ್ದಾರೆ. ಇಷ್ಟೆಲ್ಲ ಸಮಸ್ಯೆಗಳಾಗ್ತಿರುವಂಥದ್ದು ಸಂಬಂಧಪಟ್ಟವ್ರು ಗೊತ್ತಾಗ್ತಿಲ್ವಾ ಹೇಗೆ ಅಂತ? ಸರ್, ಹೇಳೋ ಹಾಗೇನೆ ಗಂಡ ಹೆಂಡತಿ ಜಗಳದಿಂದ ಕೂಸು ಬಡವಾಯಿತು ಅಂತ ಈ ರಾಜಕೀಯದರ ದೊಂಬರಾಟದಲ್ಲಿ ನಾವು ಸಾಮಾನ್ಯ ಜನರು ತುಂಬ ಅಂದರೆ ತುಂಬ ಕೊರಗ್ತಾ ಇದ್ದೀವಿ, ನಳ್ತಾ ಇದ್ದೀವಿ. ಕಣ್ಣು ಮುಂದೆನೇ ನಮ್ಮೂರ ಜೀವ ನಮ್ಮ ಕಣ್ಣು ಮುಂದೆನೇ ಹೋಗ್ತಾ ಇದೆ. ನೀವು ಹೇಳಿದ್ರಿ ಇದು ಹೈಟೆಕ್ ಆಗಿದೆ ಅಂತ, ಬರೀ ಕಾಣಕ್ಕಷ್ಟೇ ಸರ್. ಇಲ್ಲಿ ಯಾವುದೇ ರೀತಿ ಫೆಸಿಲಿಟಿ ಇಲ್ಲ. ಸೊ ಅದಕ್ಕೆ ಬೇಕಾಗಿರೋಂಥ ಇನ್ಸ್ಟ್ರುಮೆಂಟ್ಗಳು ಇನ್ನೂ ಬಂದಿಲ್ಲ, ಓಪನ್ ಕೂಡ ಮಾಡಿಲ್ಲ. ನಾವು ಸಣ್ಣ ಪುಟ್ಟ ಒಬ್ಬ ವ್ಯಕ್ತಿಗೆ ಅದು ಏಜ್ ಇರಲಿ, ಈಗ 30-32 ವರ್ಷಕ್ಕೆ ಹಾರ್ಟ್ ಅಟ್ಯಾಕ್ ಸಮಸ್ಯೆ ಬರ್ತಾ ಇದೆ, ಬ್ರೈನ್ ಟ್ಯೂಮರ್ ಬರ್ತಾ ಇದೆ. ಸೊ ನಾವು ಏನಾದ್ರು ಒಂದು ಸಣ್ಣ ಎದೆ ನೋವು ಅಂತ ಅಂದರೆ ಸಾವಿರಾರು ರೂಪಾಯಿ ಖರ್ಚು ಮಾಡ್ಕೊಂಡು ಬ್ಯಾಂಗ್ಳೂರು, ಮೈಸೂರು, ಮಂಗಳೂರಿಗೆ ಹೋಗಬೇಕಾಗಿದೆ. ಇದನ್ನು ಇವರು ರಾಜಕೀಯದವರು ಇವರು ನಮಗೆ ಪಕ್ಷ ಬೇಡ ಸರ್. ನಮಗೆ ಇಲ್ಲಿ ಕೆಲಸ ಆಗಬೇಕು, ಸಾರ್ವಜನಿಕರಿಗೆ ನ್ಯಾಯ ಸಿಗಬೇಕು, ಆರೋಗ್ಯ ಸಿಗಬೇಕು. ದಯವಿಟ್ಟು ಇದಾಗಲಿಲ್ಲ ಅಂದರೆ ಉಗ್ರ ಹೋರಾಟ ಮಾಡ್ತೀವಿ. ಸಾಮಾನ್ಯವಾದಂಥ ಜನದ ನೋವು, ಕಷ್ಟ, ವೇದನೆ, ಕಣ್ಣೀರು ಅವ್ರಿಗೆ ಗೊತ್ತಾಗ್ತಾಯಿಲ್ಲ, ಅವ್ರ ಹೃದಯಕ್ಕೆ ಅದು ಮುಟ್ತಾ ಇಲ್ಲ ಸರ್. ಅದು ಅವರಿಗೆಲ್ಲರೂ ಕೂಡ ಅದು ಮುಟ್ಟಬೇಕು ಸರ್. ಇವತ್ತು ನಾವೆಲ್ಲ ಏನು ಬಂದಿದ್ದೀವಿ ಇದು ಇಲ್ಲಿಗೆ ಸೀಮಿತ ಆಗಲ್ಲ, ಇದು ಮುಂದೆ ಕೂಡ ಇದು ಮುಂದುವರಿಯುತ್ತೆ ಸರ್. ಪ್ರಾರಂಭ ಸರ್, ಇದು ಮುಂದುವರಿಯುತ್ತೆ. DHO ಅವರು ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್ ಅಂತ ಇರ್ತಾರೆ, ಅವ್ರ ಗಮನಕ್ಕೆ ಇದೆಯಾ? ಅಟ್ಲೀಸ್ಟ್ ಇಲ್ಲಿ ಆಗ್ತಿರುವಂಥ ಸಮಸ್ಯೆಗಳು ಅವರು ಸರ್ಕಾರದ ಗಮನಕ್ಕೆ ಕೊಡ್ತಿದ್ದಾರೆ? ಅಟ್ಲೀಸ್ಟ್ ಕೊಡ್ತಾ ಇದ್ದಾರೆ ಸರ್. ಇದು ಏನಾಗಿದೆ ಅಂದರೆ ರಾಜಕೀಯದ ಇಲ್ಲಿ ಇದಾಗ್ತಿರೋದು ಅಂದರೆ MLA ಅವರು ಏನಂತಾರೆ, ನನಗೆ ಅನುದಾನ ಬರ್ತಾ ಇಲ್ಲ, ನಂದು ಸರ್ಕಾರ ಇಲ್ಲ, ನಮ್ದೇನು ನಡೆಯಲ್ಲ. ಮುಖ್ಯಮಂತ್ರಿಗಳ ಹತ್ರ ಮನವಿ ಮಾಡ್ತಾ ಇದ್ದೀವಿ, ಮತ್ತು ಸಂಬಂಧಪಟ್ಟ ಸಚಿವರ ಹತ್ರ ಮನವಿ ಮಾಡ್ತಾ ಇದ್ದೀವಿ, ಯಾರೂ ಕೂಡ ನಮಗೆ ಅನುದಾನ ಕೊಡ್ತಾ ಇಲ್ಲ ಅಂತ ಅವ್ರು ತಿಳಿಸ್ತಾರೆ. MP ಅವ್ರು ಏನು ಹೇಳ್ತಾರೆ, ನಾವು ಅವರಿಗೆ ಮುಖ್ಯಮಂತ್ರಿಗೆ ಹೇಳ್ತಾ ಇದ್ದೀವಿ, ಮತ್ತು ನಾನು ಕೂಡ ಒಬ್ಬ MP ಆಗಿ ನಮ್ಮ ಕ್ಷೇತ್ರದ ಅಭಿವೃದ್ಧಿ ಮಾಡಬೇಕು ಅಂತ ನಾನು ಕೂಡ ಹೊಡ್ತೀನಿ ಅಂತ ಹೇಳ್ತಾರೆ. ಇದು
ಇವತ್ತಿನ ನಾಳೆ ಎಲ್ಲ ನಾಡ್ದು ಅನ್ನೋದಲ್ಲ, ಇವತ್ತು ಸ್ಟಾರ್ಟ್ ಆಗಬೇಕು, ಬೇಗ ಲೋಕಾರ್ಪಣೆ ಆಗಬೇಕು, ನಮ್ಮ ಹಾಸನ ಜನತೆ ಇದರಿಂದ ಸದುಪಯೋಗ ಮಾಡ್ಕೋಬೇಕು ಅಂತ ಈ ಮೂಲಕ ನಿಮ್ಮ TV18 ಮೂಲಕ ನಾವು ತಿಳಿಸ್ತೀವಿ. ಏನು ಇವರು ಬೇರೆ ಆಸ್ಪತ್ರೆಗಳು ಕೊಟ್ಟಿದ್ದಾರೆ ಅವನ್ನ ಆಲ್ಮೋಸ್ಟ್ ತುಂಬಾ ಬಂದ್ ಮಾಡಬೇಕು. ಆ ಆಸ್ಪತ್ರೆಗಳನ್ನ ಎಲ್ಲನೂ ಕ್ಲೋಸ್ ಮಾಡ್ಬೇಕು. ಅವನ್ನ ಇವತ್ತು ಸರ್ಕಾರದಿಂದ ಇಷ್ಟನ್ನು ಫಂಡನ್ನು ತಗೊಂಡು ಇಷ್ಟೆಲ್ಲ ಫೆಸಿಲಿಟಿನ ನೀವು ಮಾಡಿಕೊಡ್ಬೇಕಾದ್ರೆ ನೀವು ಬೇರೆ ಆಸ್ಪತ್ರೆಗೆ ಯಾಕೆ ಅನುಮತಿ ಕೊಡ್ತೀರಿ? ನೀವು ಅನುಮತಿ ಕೊಡೋ ಅಂತಾರಾಗಿದ್ದರೆ ನೀವು ಅವ್ರನ್ನೇ ತಿಂದು ತೇಗದ ಇದ್ರೆ ಅವ್ರ ಹತ್ರ ದುಡ್ಡು ಕಮಿಷನ್ ತಿನ್ನೋಕ್ಕೋಸ್ಕರ ನೀವು ಅವ್ನಿಗೆ ಪಾರ್ಕಿಂಗ್ ಇರಲ್ಲ, ಏನಿರಲ್ಲ, ಅವ್ನಿಗೆ ಆಸ್ಪತ್ರೆ ಕೊಡ್ತೀರಾ. ಅದೇ ನೀವು ಗೌರ್ಮೆಂಟ್ ದುಡ್ಡಲ್ಲಿ ಜನಗಳ ದುಡ್ಡಲ್ಲಿ ತಗೊಂಡು ಕಟ್ಟಿರ್ತಕ್ಕಂಥದ್ದನ್ನ ಯಾಕೆ ನೀವು ಅದನ್ನು ಗೌರವಯುತವಾಗಿ ಓಪನ್ ಮಾಡೋದಿಲ್ಲ? ಯಾಕೆ ಇದನ್ನು ನೀವು ನಿಲ್ಲಿಸ್ತಾ ಇದ್ದೀರಿ? ಸರ್ಕಾರ ಏನಾಗಿದೆ ಅಂದರೆ ಅವ್ರ ಮೇಲೆ ಇವ್ರ ಮೇಲೆ ಅವರು ಹೇಳ್ಕೊಂಡು ಅವ್ರು ಕಂಡ್ರೆ ಇವ್ರಿಗಾಗಲ್ಲ, ಇವ್ರು ಕಂಡ್ರೆ ಅವ್ರಿಗಾಗಲ್ಲ. ಯಾಕಂದ್ರೆ ಅವ್ರ ಮನೆ ದುಡ್ಡಲ್ಲಿ ಮಾಡಿಲ್ಲ ಇವರು. ಯಾಕೆ ನಮ್ಮಂಥ ಜನಗಳ ತೆರಿಗೆ ದುಡ್ಡನ್ನು ತಂದು ಇಲ್ಲಿ ಹಾಕಿದ್ದಾರೆ. ಆದರೆ ಅವ್ರು ಸ್ವಂತ ದುಡ್ಡಲ್ಲಿ ಏನಾರು ಈ ಥರ ಕಟ್ಟಿದ್ರೆ ಹಿಂಗೆ ಪಾಳ್ ಬೀಳಕ್ಕೆ ಬಿಡ್ತಾ ಇರಲಿಲ್ಲ. ಇದೆಲ್ಲ ಜನರ ದುಡ್ಡು, ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಅವ್ರು ಆಡಿದ್ದೆ ಆಟ ಮಲ್ತಾಯಿ ಧೋರಣೆ ಮಾಡ್ತಾ ಇದ್ದಾರೆ. ಯಾಕಂದರೆ ಅದು ದ್ವೇಷ ರಾಜಕಾರಣ. ಒಳಗೆ ಹೋಗಿದ್ದೀರಾ ಯಾವತ್ತಾದರೂ ನೀವು? ಒಳಗಡೆ ಹೋಗೋದಕ್ಕೆ ಓಪನ್ ಮಾಡಿದ್ರೆ ಸರ್ ಏನೇನಿದೆ ಅಟ್ಲೀಸ್ಟು ಈ ಬೆಡ್ಡು ಇಂಥವೆಲ್ಲ ಹಾಕಿದಾರಾ? ಏನಿಲ್ಲ, ಜಸ್ಟ್ ಬಿಲ್ಡಿಂಗ್ ಒಂದು ಕಟ್ಟಿದ್ದಾರೆ. ಅಂದರೆ ಬೆಡ್ಡು ಎಕ್ವಿಪ್ಮೆಂಟ್ ಎಲ್ಲ ತರ ದುಡ್ಡಿಲ್ಲ ಅಂತಾನೆ ಹೇಗೆ ಅಂತ ಏನು ಗೊತ್ತಿಲ್ಲ ಸರ್. ಎಲ್ಲ ಅವರಿಗೆ ಅವ್ರು ತೋರಿಸಿಲ್ಲ ಸರ್ಕಾರದಲ್ಲಿ ಇಂಥ ಅನುದಾನ ಬಂದಿದೆ ಇಲ್ಲ ಹಿಂಗಿದೆ ಅಂತ ಒಂದು ಮನಬಿಚ್ಚಿ ಹೇಳಿದ್ರೆ ತಾನೇ ಗೊತ್ತಾಗುತ್ತೆ ಸಾರ್ವಜನಿಕರಿಗೆ. ಏನು ಗೊತ್ತಾಗಿಲ್ಲ, ಯಾರಿಗೂ ಏನು ಹೇಳ್ತಾನೆ ಇಲ್ಲ ಅವರು. MLA MP ಹಾಸ್ಪಿಟ್ಲ್ ಇದೆ, ಸ್ಕೂಲ್ ಇದೆ, ಅವು ಇಂಪ್ರೂವ್ ಆಗಬೇಕು ಹೊರತು ಸರ್ಕಾರಿ ಸಾರ್ವಜನಿಕರ ಹಾಸ್ಪಿಟ್ಲ್ ಓಪನ್ ಆದ್ರೇನು ಬಿಟ್ರೆ ಸರ್ ಅವರಿಗೆ ಈಗ ಸಾವಿರ ಇಲ್ಲಿ ತಂದು ದುಡಿಸ್ತಿದ್ದಾರೆ. ಹೆಂಗೆ ಅವ್ರ ಮನೆ ದುಡ್ಡು ಅದು ತತ್ತಾರೆ ಹಾಕ್ತಾರೆ. ಒಟ್ಟಲ್ಲಿ ಅವ್ರಿಗೇನು MLA ಇಲ್ಲ MP ಅವ್ರ ಸ್ಕೂಲು, ಅವ್ರ ಕಾಲೇಜು, ಅವ್ರ ಹಾಸ್ಪಿಟ್ಲು ಉದ್ಧಾರ ಆದರೆ ಸಾಕು. ಇವ್ರು ಹೇಳ್ತಾ ಇದ್ರು ಸರ್, ಪ್ರೈವೇಟ್ ಆಸ್ಪತ್ರೆಗಳು, ಪ್ರೈವೇಟ್ ಇನ್ಸ್ಟಿಟ್ಯೂಟ್ಸ್ ಎಲ್ಲ ತುಂಬ ಚೆನ್ನಾಗಿದ್ದಾವೆ, ಎಲ್ಲವೂ ಕೂಡ ರಾಜಕಾರಣಿಗಳಿದೆ. ಇಲ್ಲಿ ಸರ್ಕಾರಿ ಆಸ್ಪತ್ರೆ ಇನಾಗ್ರೇಷನ್ ಮಾಡಿಬಿಟ್ರೆ ಅಲ್ಲಿ ಪೇಷಂಟ್ಸ್ ಕಮ್ಮಿ ಆಗುತ್ತೆ, ನಮ್ಗೆ ಬರೋ ದುಡ್ಡು ಕಡಿಮೆ ಆಗುತ್ತೆ ಅಂತ ಹೇಳ್ತಿದ್ದಾರೆ ಅವರು. ಸರ್ ಆ ಥರ ಏನೂ ಇಲ್ಲ. ಏನಾಗುತ್ತೆ ಅಂದರೆ ಇದು ಪ್ರೈವೇಟ್ ಹಾಸ್ಪಿಟ್ಲ್ಗಳು ಅವ್ರದ್ದೇ ಆದಂಥದ್ದು ಇದೆ ಸರ್. ಇದು ಜಿಲ್ಲಾ ಹಾಸ್ಪಿಟ್ಲು, ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗ್ತಾಯಿದೆ. ಈಗ ಇಲ್ಲಿಂದ ಏನಂದರೆ ಈ ತಲೆ ಸ್ಕ್ಯಾನಿಂಗ್ ಆಗ್ಬೋದು, ಇಲ್ಲ ಹಾರ್ಟ್ ಅಟ್ಯಾಕ್, ಹೃದಯ ಸಂಬಂಧಿತ ಕಾಯಿಲೆಗಳು ಇಲ್ಲಿ ಯಾವುದು ಹಾಸ್ಪಿಟ್ಲ್ಗಳು ಅಂತ ಹೇಳ್ಕೊಳ್ಳೋ ಹಾಸ್ಪಿಟ್ಲ್ ಹಾಸನದಲ್ಲಿ ಇನ್ನೂ ಯಾವುದೂ ಇಲ್ಲ ಸರ್. ಇದು ಹೋದರೆ ಅಪೋಲೋ ಮೈಸೂರಿಗೆ ಹೋಗಬೇಕು, ಇಲ್ಲ ಬೆಂಗಳೂರಿಗೆ ಹೋಗಬೇಕು ಸರ್. ಇದು ಮೇಜರ್ ಪ್ರಾಬ್ಲಮ್ ಏನಾಗ್ತಿದೆ ಅಂದರೆ ರಾಜಕೀಯ ಪ್ರಾಬ್ಲಮ್ ಆಗ್ತಿದೆ ಸರ್. ಅವರಲ್ಲಿ ಹೊಂದಾಣಿಕೆ ಬಂದು ಫಸ್ಟು ಈ ಹಾಸ್ಪಿಟ್ಲ್ ಓಪನ್ ಆಗಬೇಕು ಸರ್, ಸಾರ್ವಜನಿಕರಿಗೆ ಅನುಕೂಲ ಆಗಬೇಕು. ಇದು ಜಿಲ್ಲಾ ಹಾಸ್ಪಿಟ್ಲ್ ಆಗಿರೋದ್ರಿಂದ ಮೊದಲು ಇದನ್ನು ಓಪನ್ ಮಾಡಲಿ ಅಂತ ನಾನು ಕೇಳ್ಕೊತೀನಿ ಸರ್. ಏನು ಪ್ರೈಮರಿ ಟೈಮ್ ಇರುತ್ತೆ, ಟ್ರೀಟ್ಮೆಂಟ್ ಸಿಕ್ಕಿದಾಗ ಮಾತ್ರ ಮನುಷ್ಯ ಸೇವ್ ಆಗೋದಕ್ಕೆ ಸಾಧ್ಯ. ಆ ಪ್ರೈಮರಿ ಟ್ರೀಟ್ಮೆಂಟ್ ಸಿಗಲಿಲ್ಲ ಅಂದರೆ ಮನುಷ್ಯ ಎಲ್ಲಿ ಸೇವ್ ಆಗೋದು? ಸೊ ಹಾಗಾಗಿ ದಯಮಾಡಿ ಹಾಸನ ಜಿಲ್ಲೆ ಒಳಗೆ ಏನು ತಾಲೂಕುಗಳು ಸಿಗುತ್ತೆ, ಚಿಕ್ಕಮಂಗ್ಳೂರು ಆಗಲಿ, ಈ ಕಡೆ ಕೊಡಗು ಕ್ಷೇತ್ರ ಆಗಲಿ, ಸೊ ಪ್ರೈಮರಿ ಟ್ರೀಟ್ಮೆಂಟು ನಾವು ಫರ್ದರ್ ಈಗ ನಾವೇ ಒಂದು ಖಾಸಗಿ ವಾಹನದಲ್ಲಿ ಹೋಗ್ತಿರ್ಬೋದು, ಒಂದು ಅಪಘಾತ ಆಗ್ಬೋದು, ನಾವು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲ್ಗಳನ್ನ ನಾವು ನೋಡೋದಕ್ಕಾಗಲ್ಲ. ಪ್ರಾಣ ಉಳಿದ್ರೂ ಸಾಕಪ್ಪ ಅನ್ನಂಗಾಗಿರುತ್ತೆ. ಸೊ ದುಡ್ಡಿದ್ರೆ ನಾವು ಪ್ರತಿಷ್ಠಿತ ಹಾಸ್ಪಿಟ್ಲಿಗೆ ಹೋಗೋಣ. ಸೊ ಇಲ್ಲ ಅಂದಾಗ ನಾವು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಪ್ರೈಮರಿ ಟ್ರೀಟ್ಮೆಂಟ್ ನಮಗೆ ಸಿಗಬೇಕು. ನೋವಾಗ್ತಾಯಿದೆ ನಮ್ಗೆ ಹೇಳೋಕ್ಕೆ. ಯಾಕೆಂದರೆ ಮೊನ್ನೆ ಪಾದಯಾತ್ರೆ ನಡೀತು, ಧರ್ಮಸ್ಥಳ ಪಾದಯಾತ್ರೆ. ನಮ್ಮ ಶೆಟ್ಟಿಹಳ್ಳಿ ಹತ್ರ 3 ಜನ ಸ್ಪಾಟ್ ಆದರು. ಅದರಲ್ಲಿ 2 ಸ್ಪಾಟು, ಒಬ್ಬ ಉಳ್ಕೊಂಡ. ಒಬ್ಬನಿಗೆ ಇಲ್ಲೆಲ್ಲ ಜಡ್ಜ್ ಹೋಗಿ ಇಲ್ಲೆಲ್ಲ ಇದಾಗಿತ್ತು. ಜನಪ್ರಿಯ ಹಾಸ್ಪಿಟಲ್ಲಿ 1 ವಾರ ಮಡಿಕೊಂಡ್ರು, 6.25 ಲಕ್ಷ ಬಿಲ್ ಮಾಡಿದರು. ಅಲ್ಲಿಂದ ಅವ್ನು ಸಾಯ್ತೀರಂತ ಗೊತ್ತಾದ ಮೇಲೆ ಮೈಸೂರು ಅಪೋಲೋಗೆ ಬರೆದ್ರು. ಮೈಸೂರು ಹಣನೂ ಹೋಯ್ತು. ಮೈಸೂರು ಅಪೋಲೋ ಬಾಗಿಲು ತಗೊಂಡೋದಾಗ ಅವ್ನು ಪ್ರಾಣ ಹೋಗಿದೆ. ಮೊನ್ನೆ ಪೇಪರ್ಲೇ ಗೊತ್ತಾಯ್ತು, ಭಾಳ ನೋವಾಯಿತು. ಅದೇ ರೀತಿ ನಮ್ಮ ಇಲ್ಲಿ ಇದ್ದಿದ್ರೆ ಇದು ಜಯದೇವ ಅಲ್ಲ 100% ಉಳಿತಾ ಇತ್ತು. ನಾನು ಹೇಳೋದು ಸಣ್ಣ ಉದಾಹರಣೆ ನಿಮಗೆ. ಡೈಲಿ ಇಲ್ಲಿ ಎಷ್ಟು ಕೇಸ್ ಬರ್ತವೆ ನೋಡಿ. ಇಲ್ಲಿ ನಮ್ಮ ಎಷ್ಟು ಇಂಜುರೀಸ್ ಆಗಿರ್ತವೆ, ತಲೆಯಲ್ಲಿ ಎಷ್ಟು ಬರ್ತವೆ, ಮತ್ತು ಈ ಹೃದಯ ಸಂಬಂಧಕ್ಕೆ ಎಷ್ಟು ಬರ್ತವೆ ಅಂತ ತಾವೇ ನೋಡಿದ್ರೆ ನಮ್ಗೆ ಅರ್ಥ ಆಗುತ್ತೆ. ಆದ್ದರಿಂದ ದಯಮಾಡಿ ಇವೆಲ್ಲ ಬದಿಗೊತ್ತಿ ಈ ಒಂದು ಏನು ಮಾಡಿದಿರಿ, ಖರ್ಚು ಮಾಡಿದಿರಿ, ಎಲ್ಲ ಆಗಿದೆ. ಈಗ ಯಾಕೆ ಹಿಂಗೆ ತಾರತಮ್ಯ ಮಾಡ್ತಾಯಿದ್ರಿ? ಸುಮ್ಮನೆ ಜನ ಯಾಕೆ ಸಾಯಿಸ್ತಾ ಇದ್ರಿ? ಖರ್ಚು ಮಾಡಿದ್ರಿ, ಆ ಖರ್ಚನ್ನು ಉಳಿಸ್ಕೊಳ್ಳಿ. ಆ ತೆರಿಗೆ ಹಣ, ಜನ ತೆರಿಗೆ ಹಣ ಮಾಡಿ ಎಲ್ಲ ಸುಮ್ಮನೆ ಫೋನ್ ಹಾಕಿದ್ದು ಇನ್ನೊಂದು 2-3 ವರ್ಷ ಹೋದರೆ ಏನು ಉಳಿಯೋದೇ ಇಲ್ಲ ಹಾಸ್ಪಿಟ್ಲ್. ಇದು ಮತ್ತೆ ಡೆಮಿನೇಷನ್ ಮಾಡಿ ಮತ್ತೆ ಕಟ್ಟಿ ಮತ್ತೆ ಅನುದಾನ ತಂದು ಮಾಡಬೇಕಾಗತ್ತೆ. ಅದನ್ನ ಇದು ಗಮನ ಹರಿಸ್ಬೇಕು ಅಂತ ಹೇಳಿ ನಾವು ಸರ್ಕಾರವನ್ನು ಒತ್ತಾಯ ಮಾಡಿ ಹೇಳ್ತಾ ಇದ್ರು ಸರ್. ಒಂದು ಆಕ್ಸಿಡೆಂಟ್ ಆಗುತ್ತೆ, 3 ಜನಕ್ಕೆ ಇಂಜುರಿ ಆಗ್ತಾರೆ, 1 ವಾರ ಇಟ್ಕೊಳ್ತಾರೆ, ಇಲ್ಲಿ ಮತ್ತೆ ಎಕ್ವಿಪ್ಮೆಂಟ್ ಇಲ್ಲ, ಬೇರೆ ಹಾಸ್ಪಿಟ್ಲಿಗೆ ಹೋಗಿ ಅಂತಾರೆ. ಇದು ಇನ್ನೂ ಎಷ್ಟು ದಿನಗಳ ಕಾಲ ಹಾಸನದಲ್ಲಿ ನಡೀತಿಂಗೆ ಅಂತ ನಾವು ಈಗ ಏನು ಮಾಡ್ತೀವಿ ಅಂದರೆ ರೈತ ಸಂಘ, ಎಲ್ಲ ಸಂಘ ಸಂಸ್ಥೆಗಳು ಸೇರಿಸ್ಬಿಟ್ಟು ಒಂದು ದೊಡ್ಡ ಹೋರಾಟ ಮಾಡಬೇಕಂತ ನಿರ್ಧಾರ ಮಾಡ್ತೀವಿ. ಆಮೇಲೆ ಈಗ ಏನಿದೆ ಪ್ರೈವೇಟ್ ಏನು ಹೋಗ್ತಾರೆ ಪ್ರೈವೇಟಿಗೆ ಅಲ್ಲಿ 5 ಲಕ್ಷದ ಕಡಿಮೆ ಆಗಲ್ಲ. ನನ್ನ ಸ್ನೇಹಿತನ ತಾಯಿಗೆ ಹಾರ್ಟ್ ಅಟ್ಯಾಕ್ ಆಯಿತು, 1 ನರ ಇದಾಗಿತ್ತು ಅಂತ 2 ಲಕ್ಷ, 2ನೇದಾದರೆ 3 ಲಕ್ಷ ಅವ್ರು ಪ್ಯಾಕೇಜ್ ಮಾಡ್ಕೊಂಡಿದ್ದಾರೆ. ಪ್ರೈವೇಟ್ನವ್ರು ಏನಿದ್ದಾರೆ ಒಂಥರ ದೊರಡೆ ಅವ್ರದ್ದು, ಜನ ಸಾಯ್ತಾರೆ. ಅದ್ರ ಫಸ್ಟು ಸರ್ಕಾರದವರು ಈ ಕೆಲಸವನ್ನು ಮಾಡಬೇಕು, ಪ್ರಾರಂಭಿಸಲಿಕ್ಕೆ ಅನುಕೂಲ ಮಾಡಬೇಕು.